ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಳಿದ್ರು ಹಾಳು ಮಾಡಿದ್ರು. ಆದ್ರೆ ಈ ಸಿಟಿನ ಉದ್ಧಾರ ಮಾಡ್ಬಿಟ್ಟವ್ರೆ. ಸೂರ್ಯನ ಬೆಳಕು ನೆಲಕ್ಕೆ ತಾಕೋದೇ ಇಲ್ಲ, ಆ ಪಾರ್ಟಿ ಡೆವಲಪ್ ಆಗ್ಬಿಟ್ಟಿದೆ ಈ ಸಿಟಿ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವೀಗ ದೊಡ್ಡ ಮಂಚ ಅನ್ಕೊಂಡಿರೋ ದೇಶದ ಆಟೋನಮಸ್ ಸಿಟಿಲಿದ್ದೀವಿ. ದೇವರು ನೋಡ್ರಿ ಹಾಂಗ್ಕಾಂಗ್ ಸಿಟಿ ಅಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗ್ಬಿಟ್ಟಿದೆ. ಎಲ್ಲೆಲ್ಲೋ ಇಂಡಿಯನ್ಸ್ ಎಲ್ಲ ಎಂಜಾಯ್ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಜನ ಗುರು, ಇಲ್ಲಿ ಓವರ್ ಪಾಪ್ಯುಲೇಟೆಡ್ ಈ ಸಿಟಿ ಅಂತೂ. ಎಷ್ಟು ಜನ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟೊಂದು ಜನ ಇದ್ರೂ ನೀಟ್ನೆಸ್ಸು, ಡಿಸಿಪ್ಲಿನ್ನು 100 ಔಟ್ ಆಫ್ 100. ನಾವೀಗ ಚೈನಾ ದೇಶದ ಆಟೋನಮಸ್ ಸಿಟಿಲಿ ಇದ್ದೀವಿ. ಆಟೋನಮಸ್ ಸಿಟಿಯ ಟ್ರಾಮ್ ನೋಡ್ತಾ ಇದ್ದೀರಾ ನೀವೀಗ. ನಾವೀಗ ಹಾಂಗ್ಕಾಂಗ್ ಟ್ರಾಮ್ ಅಲ್ಲಿ ಬಂದಿದ್ದೀವಿ. ಹಾಂಗ್ಕಾಂಗ್ ಟ್ರಾಮ್ ನೋಡಿ ಏನು ಸುಂದರವಾಗಿದೆ. ಆಕ್ಚುಲಿ ಈ ಹಾಂಗ್ಕಾಂಗ್ ಸಿಟಿನ ಬ್ರಿಟಿಷರು 100 ವರ್ಷಗಳ ಕಾಲ ಲೀಸ್ಗೆ ತಗೊಂಡಿದ್ರು. ಲೀಸ್ ಮುಗಿತಿದ್ದಂಗೆನೆ ಇಲ್ಲಿರೋಂಥ ಕಂಪ್ನಿಗಳೆಲ್ಲ ಓಡೋಗಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದನ್ನ ತಡಿಬೇಕು ಅಂತ ದೊಡ್ಡ ಮನುಷ್ಯ 50 ವರ್ಷಗಳ ಕಾಲ ಹಾಂಗ್ಕಾಂಗ್ ಸಿಟಿನ ನಿಮ್ದೇ ಸಪರೇಟ್ ಸರ್ಕಾರ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟ. ಸೊ ನೀವೀಗ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇರೋಂಥ ಚೈನಾದ ಜನಗಳನ್ನ ನೋಡ್ತಿದ್ದೀರಾ ನೀವಿಲ್ಲಿ. ಈ ಚಿಕ್ಕ ದೇಶದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಅಂದಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಈ ಜನಗಳು ಕೊರೋನಾಗೆ ಎದುರುತ್ತಾರೆ. ಯಾಕೆ ಹೇಳ್ತೀರಾ? ಮಾಸ್ಕ್ ಮೇಲೆ ಮಾಸ್ಕು ಪಬ್ಲಿಕ್ ಪ್ಲೇಸಿಗೆ ಬಂದರೆ. ಓಹೋ ನೋಡಿ, ವಯಸ್ಸಾಗಿರೋ ಅಜ್ಜಿನೂ ಅಷ್ಟೇ ದುಡ್ಕೊಂಡು ತಿಂತಾರೆ ಇಲ್ಲಿ. ದೇವರು ಅಲ್ಲಿ ನೋಡ್ರಿ, ಬಿಲ್ಡಿಂಗು ಯಾವ ಥರ ವಿಧವಾದಂತಹ ಶೇಪಲ್ಲಿ ಕಟ್ಬಿಟ್ಟವ್ರೆ. ಈ ಥರ ಬಿಲ್ಡಿಂಗ್ನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಈ ಹಾಂಗ್ಕಾಂಗಿಯನ್ಸ್ ಏನು ಸುಮ್ಮನೆ ಅಲ್ಲ, ಭಯಂಕರ ಬುದ್ಧಿವಂತರುಗಳು. ಆ ಬಿಲ್ಡಿಂಗ್ನ ಯಾವ ಥರ ಕಟ್ಟವ್ರೆ ಅಂದರೆ, ನೀವು ಇವರ ಬುದ್ಧಿವಂತಿಕೆನ ಇನ್ನು ಹೆಂಗೆ ಲೆಕ್ಕ ಹಾಕ್ಬೋದು ನೀವು ಅಂದ್ಕೊಳ್ಳಿ. ಹಾಂಗ್ಕಾಂಗ್ನ ನೀವು ಯಾವುದೇ ಮೂಲೆಯಲ್ಲಿ ನೋಡಿದ್ರು ಎಲ್ಲ ಸಿಟಿನೇ ಫೀಲ್ ಆಗುತ್ತೆ. ಸೊ ಸಿಟಿ ಅವಾಗೇ ನೋಡಿದ್ವಲ್ಲ, ಆ ಸಿಟಿ ಅದಂತೂ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸು, ಟ್ರಾಮು, ಬಸ್ಸು. ಸಿಟಿಯಿಂದ ಆಚೆ ಬಂದರೂ ಸಹ ಇಲ್ಲೂ ನಮಗೆ ಸಿಟಿನೇ ಫೀಲ್ ಆಗುತ್ತೆ. ಹಳ್ಳಿಗೆ ಬಂದಿ ಅಂತ ಏನೋ ಅನ್ಸೋದೇ ಇಲ್ಲ ನಾವು. ಸೊ ಆ ಸಿಟಿಲಿರೋವಂಥ ಜನಗಳೆಲ್ಲ ಒಳ್ಳೆ ಸಂಬಳ, ಹೈಫೈ ಪೋಸ್ಟು, ಎಲ್ಲ ಸೌಲಭ್ಯಗಳು ಇರುತ್ತೆ ಅವ್ರಿಗೆ. ಫ್ಯಾಕ್ಟ್ರಿಲಿ ಹೋಗೋ ಅಂಥ ಜನ ಅಥವಾ ಕಮ್ಮಿ ಸಂಬಳ ತಗೊಳ್ಳೋ ಅಂಥ ಜನ ಎಲ್ಲಿರ್ತಾರೆ ಅಂತಂದರೆ, ಅವರು ಈ ಮಾನ್ಸ್ಟರ್ ಬಿಲ್ಡಿಂಗಲ್ಲಿ ಅವರ ಜೀವನ ಸಾಗಿಸ್ತಾರೆ. ವೆಲ್ಕಮ್ ಟು ಮಾನ್ಸ್ಟರ್ ಬಿಲ್ಡಿಂಗ್. ನೀವಿಲ್ಲಿ ಸುತ್ತ ನೋಡ್ತಾ ಇರೋವಂಥದ್ದು 4 ಬಿಲ್ಡಿಂಗು, 1 2 3, ಇದ್ರ ಹಿಂದೆ ಇನ್ನೊಂದು 4. ಸೊ ಈ 4 ಬಿಲ್ಡಿಂಗಲ್ಲಿ ಇರೋವಂಥ ಪಾಪ್ಯುಲೇಷನ್ನು 7,000 ಜನ ಬರೀ 4 ಬಿಲ್ಡಿಂಗಲ್ಲಿ ತುಂಬ್ಕೊಂಡವ್ರೆ ಅಂತಂದರೆ ಒಬ್ರೊಬ್ರಿಗೆ ಎಷ್ಟು ಸ್ಪೇಸ್ ಸಿಗ್ತಾ ಇರ್ಬೋದು ನೀವು ಲೆಕ್ಕ ಹಾಕೋಬೋದು. ಸಿಕ್ಕಾಪಟ್ಟೆ ಕಮ್ಮಿ ಜಾಗದಲ್ಲಿ ಬದುಕುವಂಥ ಜನ ಇವರು. ಅಜ್ಜಿಯಂದಿರೆಲ್ಲ ಕುತ್ಕೊಂಡು ಈ ಸ್ಪೀಟ್ ಆಟ ಆಡ್ತಾವ್ರೆ. ಕಡ್ಕಡ್ಡಿ ಸಿಗಿಸ್ಕೊಂಡು ಏನು ಆಟ ಆಡ್ತಾವ್ರೆ. ಇದು ಇಸ್ಪೀಟ ಏನು ಆಟ ಇದು ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತಿದ್ದು ಏನು ಆಟ ಅಂತ. ಈ ಸುತ್ತ 4 ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಆದರೆ ಎಲ್ಲ ಬಿಲ್ಡಿಂಗ್ನು ಸೇರಿಸಿ ಒಟ್ಟಿಗೆ ಮಾನ್ಸ್ಟರ್ ಬಿಲ್ಡಿಂಗ್ ಅಂತ ಕೂಗ್ತಾರೆ. ಸಾಮಾನ್ಯವಾಗಿ ಮಾನ್ಸ್ಟರ್ ಬಿಲ್ಡಿಂಗಲ್ಲಿ ಆಫೀಸ್ಗೆ ಹೋಗಿ ಬರೋರು ಮತ್ತು ಫ್ಯಾಕ್ಟ್ರಿಗೆ ಹೋಗಿ ಬರೋ ಅಂಥ ಜನಗಳು ವಾಸ ಮಾಡೋಕ್ಕೆ ಇಚ್ಛೆ ಪಡ್ತಾರೆ. ಯಾಕಂತಂದರೆ ಇಲ್ಲಿ ಬಾಡಿಗೆ ಕಮ್ಮಿ ಅಂತಂದರೆ 1,000 2,000 11,000 ಹಾಂಗ್ಕಾಂಗ್ ಡಾಲರು. 11,000 ಹಾಂಗ್ಕಾಂಗ್ ಡಾಲರ್ ಅಂತಂದರೆ 1,10,000 ರೂಪಾಯಿ. 1,10,000 ರೂಪಾಯಿ ಬರೀ ಬಾಡಿಗೆ ಕಟ್ಟಕ್ಕೆ ಕೊಡ್ತಾವ್ರೆ ಅಂತಂದರೆ ಇನ್ನು ಈ ಹಾಂಗ್ಕಾಂಗ್ನ ಲಿವಿಂಗ್ ಕಾಸ್ಟ್ ಎಷ್ಟಿರ್ಬೋದು ನೀವು ಲೆಕ್ಕ ಹಾಕ್ಕೊಬೋದು ಅದರಲ್ಲಿ.
ಶುಭೋದಯ ದೇವರು. ನಾವು ಕಳೆದ ರಾತ್ರಿ ಇದ್ದಿದ್ದು ಹಾಂಗ್ಕಾಂಗ್ ಸಿಟಿಲಿ. ಹಾಂಗ್ಕಾಂಗ್ ಸಿಟಿಯಿಂದ ಫೇರಿ ಹತ್ಕೊಂಡು ಹಂಗಂಗೆ ಈಗ ಮಕಾವ್ ಸಿಟಿಗೆ ಬಂದಿದ್ದೀವಿ. ಹಾಂಗ್ಕಾಂಗು ಸಹ ಆಟೋನಮಸ್ ಸಿಟಿ, ಚೈನಾ ಕಂಟ್ರೋಲ್ ಮಾಡ್ತಾ ಇದೆ. ಈ ಮಕಾವ್ ಸಹ ಆಟೋನಮಸ್ ಸಿಟಿ, ಈ ಚೈನಾ ಕಂಟ್ರೋಲ್ ಮಾಡ್ತಾ ಇದೆ. ಮಕಾವ್ ಸಿಟಿಯ ಕೆರೆ, ಈ ಕೆರೆ ಅಲ್ಲಾಡ್ತಾ ಇದೆಯಲ್ಲ ಹಾಗೆ, ಇದು ನ್ಯಾಚುರಲ್ ಆಗಿರಲಿ ಅಂತ ಕೆಳಗಡೆ ವೈಬ್ರೇಟರ್ ಹಾಕಿ ಅಲ್ಲಾಡಿಸ್ತವ್ರೆ ನೀರನ್ನ. ಅದಕ್ಕೆ ಹಿಂಗೆ ಅಲ್ಲಾಡ್ತಾ ಇದೆ. ಇದು ನೋಡಿ, ನ್ಯಾಚುರಲ್ ಆಗಲ್ಲ, ಇದು ಅನ್ಯಾಚುರಲ್ ಆಗಿ ಆರ್ಟಿಫಿಷಿಯಲ್ ಆಗಿ ಕೆರೆನ ಅಲ್ಲಾಡಿಸ್ತವ್ರೆ. ಚೈನಾದ ಜನರಿಗಂತೂ ಬಿಗ್ ಸಲ್ಯೂಟ್. ಇದು ಯಾವ ನಾಯಿ ಗುರು? ಇದು ಚೈನಾ ನಾಯಿ. ಇದು ಚೈನಾ. ಆಯ್ತು ನೋಡಿ, ಬೊಗಳ ನಾಯಿ ಕಚ್ಚಲ್ಲ ದೇವರು. ನಾವೀಗ ಮಕಾವ್ನ ಟಾಲೆಸ್ಟ್ ಟವರು ಅಲ್ಲಿ ನೋಡ್ತಾ ಇದ್ದೀರಾ, ಮಕಾವ್ ಟವರು. ಅಲ್ಲಿಂದ ಬಂಗಿ ಜಂಪ್ ಮಾಡಕ್ ಹೋಗ್ತಾ ಇದ್ದೀವಿ. 770 ಫೀಟಿಂತ ಧುಮ್ಕೋ ಅಂತ ಕಾರ್ಯಕ್ರಮ. ದೇವ್ರನ್ನ ಕೇಳ್ಕೊಳ್ಳೋದೇನು ಅಂದರೆ, ಇದು ನನ್ನ ಕೊನೆಯ ಧುಮ್ಕಾಗಿರ್ಬಾರ್ದು, ಅದೊಂದೇ ಕೇಳ್ಕೊಳ್ಳೋದಷ್ಟೇ. ಇನ್ನು ಧುಮ್ಕಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ, ಆದರೂ ನೋ ಪ್ರಾಬ್ಲಮ್. ವರ್ಲ್ಡ್ ಟಾಲೆಸ್ಟ್ ಬಂಗಿ ಜಂಪು ಮಾಡೋಣ ಬನ್ನಿ. ನಾವೀಗ ಮಕಾವ್ನ ಬಸ್ಸಲ್ಲಿದ್ದೀವಿ. ಮಕಾವು ಹಾಂಗ್ಕಾಂಗು ಫುಲ್ಲು ಡೆವಲಪ್ ಆಗ್ಬಿಟ್ಟಿದೆ ಗುರು. ಇಲ್ಲಿನ ಬಸ್ಗಳಿಗೆಲ್ಲ ಕಂಡಕ್ಟ್ರ್ ಇಲ್ಲ, ಬರೀ ಡ್ರೈವರ್ ಅಷ್ಟೇ. ಬರೋಂಥ ಜನಗಳೆಲ್ಲ ಪಾಸ್ ಇರುತ್ತೆ, ಪಾಸ್ನ ಟ್ಯಾಪ್ ಮಾಡ್ತಾರೆ. ಮತ್ತು ಪ್ರತಿ ಸೀಟಲ್ಲೂ ಬಟನ್ಗಳು ಕೊಟ್ಟಿರ್ತಾರೆ, ಯಾರು ನಿಲ್ಲಿಸ್ಬೇಕಾದ್ರೂ ಬಟನ್ಗಳು ಒತ್ತುತ್ತಾರೆ. ಇಲ್ಲಿ ಬಲ್ಗಾಲಿಡ್ರಿ, ವರ್ಲ್ಡ್ಸ್ ಟಾಲೆಸ್ಟ್ ಬಂಗಿ ಜಂಪು. ಗುರು 61 ಫ್ಲೋರು. ಓ ಮೈ ಗಾಡ್. ಹಿಮಾಚಲ್ ಪ್ರದೇಶಲ್ಲಿ ಬಂಗಿ ಜಂಪ್ ಅಂದ್ಕೊಂಡು ಬಂಗಿ ಜಂಪ್ ಮಾಡಿದ್ದಾಯಿತು. ಈಗ ಆಲ್ರೆಡಿ ಒಂದೂವರೆ ವರ್ಷ ಆದಮೇಲೆ ರಿಯಲ್ ಬಂಜಿ ಜಂಪು, ಅದು ವರ್ಲ್ಡ್ಸ್ ಟಾಲೆಸ್ಟು, ನಂಬಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಂತೂ. ದುಮ್ಕ ಆದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ ಅಂದ್ಕೊಂಡು ಸೈನು ಗೀನು ಫಾರಮು ಎಲ್ಲ ಹಾಕಿಸ್ಕೊಂಡ್ರು. ಓಕೆ ಗುರು, ಕ್ಯಾಮ್ರಾ ಬೀಳಿಸ್ಬಿಡ್ತಾನೆ ಕೆಳಗಡೆ ಅಂತ ಟೇಪ್ ಹಾಕಿದ್ದೆ ಇವರು. ಸಿಕ್ಕಾಪಟ್ಟೆ ಸೇಫ್ಟಿ ಮೆಜರ್ಸ್ ಗುರು. 61 ಫ್ಲೋರಿಂದ ಬೀಳೋದಂದ್ರೆ ಏನು ಸಾಮಾನ್ಯನಾ? ಓಹೋ ಗುರುವೇ, ಮೇಲೆ ಬಂದ್ಬಿಟ್ಟಿದ್ದೀವಿ. ಚಳಿ ಆಗ್ತಾ ಇದೆ ಗುರು. ಇವರು ರೆಡಿ ಅವರೇ ಜಂಪ್ ಮಾಡೋಕ್ಕೆ. ಯುವರ್ ಫೀಲಿಂಗ್ ಕೋಲ್ಡ್? 61 ಫ್ಲೋರ್ ಮೇಲೆ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ. ಓಕೆ, ಓ ಮೈ ಗಾಡ್, ಸ್ವೆಟರ್ ಹಾಕೋಬೇಕಾಯ್ತು ಗುರು. ಆ ಹುಡುಗಿ ತಲೆ ಉಪಯೋಗಿಸಿ ಸ್ವೆಟರ್ ಹಾಕೊಂಡ್ ಬಂದವ್ರೆ, ನಾನೇ ದಡ್ಡ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಗುರು. ಇನ್ ಇಂಡಿಯಾ ಪೀಪಲ್ ವಿಲ್ ಕಮ್ ನೋ ವಾಟ್ ದೇ ಸೇ, ಚಲೋ ಜಲ್ದಿ ಕರೋ, ಅಂಡ್ ವೈಲ್ ದೇ ಜಂಪಿಂಗ್ ಜೈ ಮದ. ಕಾಲ್ನ ಕೈನ ಎಲ್ಲ ಕಟ್ಟಾಕ್ಬಿಟ್ಟು ಕೂರಿಸ್ಬಿಟ್ಟವ್ರೆ ಮೂಲೆಯಲ್ಲಿ. ಓಹೋ, ಕೈ ಕಾಲೆಲ್ಲ ಕಟ್ಬಿಟ್ಟವ್ರೆ, ನಡೆಯೋಕ್ಕೂ ಆಗಲ್ಲ. ಆಲ್ರೆಡಿ ಬಂಜಿ ಜಂಪ್ಗೆ ರೆಡಿ ಆಗಿದ್ದೀವಿ, ಇನ್ನೇನು ಹೋಗಿ ಧುಮ್ಕೋದಷ್ಟೇ. ನಾನೆಲ್ಲ ಕೆಳಗಡೆಯಿಂದ ನೋಡ್ಬಿಟ್ಟು ಇಷ್ಟೊಂದು ಭಯ ಆಗಲ್ಲ ಅಂದ್ಕೊಂಡೆ, ಅದೇ ಸಿಕ್ಕಾಪಟ್ಟೆ ಡಗ್ ಅಂತ ಇದೆ ಗುರು. ಓ ಮೈ ಗಾಡ್, ತುದಿಲಿದ್ದೀನಿ. ವ್ಯೂ ನೋಡ್ರಿ ಹೆಂಗಿದೆ. ಇಷ್ಟೊಂದು ಭಯ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ತುದಿಲಿದ್ದೀನಿ. ಇಲ್ಲಿಂದ ವ್ಯೂ ನೋಡ್ರಿ ಹೆಂಗಿದೆ. ಇಲ್ಲಿಂದ ಇಡೀ ಮಕಾವ್ ಸಿಟಿನೇ ಕಾಣಿಸ್ತಾ ಇದೆ.
ಜೀಸಸ್ ಅಲ್ಲ ಆಂಜನೇಯ ಎಲ್ಲ ನೆನಪಿಗೆ ಬರ್ತಾವ್ರೆ. ಆಂಜನೇಯ ಜೀಸಸ್ ಅಲ್ಲ ಆಂಜನೇಯ, ಜೀಸಸ್ ಅಲ್ಲ ಆಂಜನೇಯ, ಜೀಸಸ್ ಅಲ್ಲ Oh my God! Jesus! ಆಂಜನೇಯ! ಅಯ್ಯೋ ಸತ್ಯ ಗುರು, ಅಲ್ಲಿ ನೋಡು ಅಯ್ಯೋ. ಸುಮಾರು ವರ್ಷ ಆದ್ಮೇಲೆ ಭಯ ಆಗ್ತಾ ಇದೆ ನನಗೆ. ಅಯ್ಯೋ ಕೈ ಕಾಲೇ ಆಡ್ತಾ ಇಲ್ಲ. ಅಯ್ಯೋ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಅದೇನೋ ಎಳಿರಿ ಅಂತಂದ್ರು, ಏನು ಎಳಿಬೇಕು ಗೊತ್ತಾಯ್ತಾ ಇಲ್ಲ. ಓ ಮೈ ಗಾಡ್. ಗುರುವೇ ಕಿಡ್ನಿ ಬಾಯಿಗೆ ಬಂದ್ಬಿಟ್ಟಿತ್ತು ಅಪ್ಪ. ವರ್ಲ್ಡ್ಸ್ ಹೈಯೆಸ್ಟ್ ಬಂಜಿ ಜಂಪಲ್ಲಿ ಜಂಪ್ ಆಗ್ಬಿಟ್ಟೆ. ಓ ಮೈ ಗಾಡ್. ಜನಗಳೆಲ್ಲ ಕಾಯ್ತಾವ್ರೆ ಕೆಳಗಡೆಯಲ್ಲಿ. ಗುರುವೇ 770 ಫೀಟಿಂದ ಧುಮ್ಕಿದ್ದು. ಧುಮುಕ್ಬಿಟ್ಟೆ. ಯು ಆರ್ ಫ್ರಮ್ ಅಮೆರಿಕಾ? No, Portugal. ಪೋರ್ಚುಗಲ್. ಓಕೆ, ಎಲ್ಲ ಪೋರ್ಚುಗಲ್ ಅವರು. Where you from, bro? I am from India. Bolo Bharat Mata ki jai. Thank you so much. Good job, bro. Good job. Oh my God. Like, ಬಿಟ್ಟು ಜಾಸ್ತಿ ಆಗೈತೆ ಗುರು. ಬಿದ್ದಿದ ತಕ್ಷಣ ಗಾಳಿ ಹಂಗೆ ತಳ್ಳುತ್ತೆ. ಏನೇನು ಮುಗ್ದೋಯ್ತು ಕತೆ ಅನ್ನಿಸ್ಬಿಡ್ತದೆ ಗುರು. ಯಾವುದೇ ಎಂಥ ಮನುಷ್ಯನ್ಗಾದ್ರೂ ಟೇಪ್ ಹಾಕಕ್ಕೂ ಹರಸಾಹಸ ಪಟ್ಟಿದ್ರು, ಈಗ ಟೇಪ್ ತೆಗಿಯೋಕ್ಕೂ ಹರಸಾಹಸ ಪಡ್ತಾವ್ರೆ. ಇವ್ರು ಹೇಳ್ತಾ ಇರೋ ಪ್ರಕಾರ ಇಂಡಿಯಾದವರು ತೀರಾ ಕಮ್ಮಿ ಬಂದಿರೋದು. ಆಫ್ಟರ್ ಪ್ಯಾಂಡಮಿಕ್ಕು ನಾನೇ ಫಸ್ಟ್ ಪರ್ಸನ್ನು ಜಿಗಿಯೋಕ್ಕೆ. ನಮ್ಮನ್ನು ಸೇಫ್ಟಿ ಮಾಡೋಕ್ಕೆ 2-3 ಹಗ್ಗ ಕಟ್ಬಿಟ್ಟು ಮೇಲೆ ಕಟ್ಟಿರ್ತಾರೆ. ಅಕಸ್ಮಾತ್ ಅದೆಲ್ಲ ಕಟ್ಟಾಗ್ಬಿಟ್ಟು ಬಿದ್ರೂ ನೋಡಿ ಇಲ್ಲಿಗೆ ಬೀಳ್ತಾರೆ. ಜೀವ ಅಂತೂ ಹೋಗಲ್ಲ, ಕೈಕಲ್ಲಂತೂ ಮುರಿಯೋದು ಗ್ಯಾರಂಟಿ. ಈ ಟ್ರಿಪ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಅಷ್ಟೇ ಎಕ್ಸ್ಪೆನ್ಸಿವ್ ಆದ್ರೂ ವರ್ತ್ ಇಟ್ಟು ಲೈಫಲ್ಲಿ ಒಂದ್ಸಲ ಆದರೂ ಜಿಗಿಲೇಬೇಕು ಇಲ್ಲಿಂದ. ಗುರು ಇವ್ರು ಹೇಳ್ತಿರೋ ಪ್ರಕಾರ ಕೆಲವು ಜನ ಇಲ್ಲಿ ಬರ್ತಾರೆ, ಮೇಲೆ ಇನ್ನೇನು ಬೀಳ್ಬೇಕು ಅನ್ನೋವಾಗೇನೆ ಅವರ ದುಮ್ಕೊಂತ ಪ್ಲಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗ್ತಾರೆ. ಹೆಂಗೋ ಬಂಡೇರಿದಿಂದ ಡಿಸೈಡ್ ಮಾಡ್ತಾರೆ ಜಂಪ್ ಮಾಡಬೇಕು ಅಂತ. ಆದರೆ ಅಲ್ಲಿಂತಾಗ ಇರೋದು ಮಜಾ, ಅಸಲಿ ಮಜಾ. ಇಡೀ ಮಕಾವ್ ಸಿಟಿ ಕಾಣುತ್ತೆ ಗುರು ಮೇಲಿಂದ ನಿಂತ್ಕೊಂಡ್ರೆ. ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ವರ್ಲ್ಡ್ಸ್ ಟಾಲೆಸ್ಟ್ ಬಂಜಿ ಜಂಪಿಂದ ಜಂಪ್ ಮಾಡ್ತೀನಿ ಅಂತ. ಅಯ್ಯಪ್ಪ, ಹಾರ್ಟ್ ಬೀಟ್ ಇನ್ನೂ ಡಗ ಅಂತ ಇದೆ. ಕಿಡ್ನಿ ಬಾಯಿಗೆ ಬಂದಿತ್ತು ಗುರು, ತಿರ್ಗಾ ವಾಪಸ್ ಕಿಡ್ನಿ ಇರೋದಾಗೋಯ್ತು. ಓಕೆ ದೇವರು, ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸಖತ್ತಾಗಿರೋ ವಿಡಿಯೋ. ಮಾತೇ ಬರ್ತಾಯಿಲ್ಲ, ಜಂಪ್ ಮಾಡ್ಬಿಟ್ಟು ಇನ್ನು ಅದೇ ನೆನಪು ಬರ್ತಾಯಿದೆ. ನಡಕ್ತಾ ಇದ್ದೀನಿ ನಾನಂತೂ. ಇದು ಮಕಾವ್ನ ಮಾಲು, ಯಾವುದೋ ಒಂದು ಮಾಲ್. ಇದು ಮಾಲ್ ಒಳಗಡೆಯಿಂದ ಹೋಗ್ಬೇಕು ಬಂಜಿ ಜಂಪ್ ಮಾಡೋಕ್ಕೆ. ಹಲೋ, ಹ್ಯಾವ್ ಯು ಜಂಪ್ಡ್ ಎನಿ ಟೈಮ್ ಬಂಜಿ ಜಂಪ್ ಟಾಪ್? No, I'm not experienced. ವೈ ಯು ಆರ್ ಸ್ಕೇರ್ಡ್ ಲಿಟಲ್? ಇವ್ರು ಇಲ್ಲೇ ಕೆಲಸ ಮಾಡ್ತಾರೆ, ಬಂಜಿ ಜಂಪ್ನ ಜಂಪ್ ಮಾಡಬೇಕು ಅಂತ ಇಷ್ಟ ಆದರೂ ಇನ್ನೂ ಸ್ವಲ್ಪ ಧೈರ್ಯ ಮಾಡ್ತವ್ರಂತೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಬಂಜಿ ಜಂಪ್ ಇನ್ ಫ್ಯೂಚರ್. ಟೇಕ್ ಕೇರ್ ದೇವರು. ನಮಸ್ಕಾರ.